ವರ್ಷ 2025 ಕ್ರಿಕೆಟ್ ಪ್ರೇಮಿಗಳಿಗೆ ಹರ್ಷವೋ ಹರ್ಷ. 2025ರಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಯಲ್ಲಿ 8 ದೇಶಗಳ ನಡುವೆ ನಡೆದ ಈ ಹಣಾಹಣಿಯಲ್ಲಿ ಗೆದ್ದು ಬೀಗಿದ್ದು ಟೀಮ್ ಇಂಡಿಯಾ. ಇದೇ 2025ರಲ್ಲಿ ನಡೆದ WPL ವುಮೆನ್ಸ್ ಪ್ರೀಮಿಯರ್ ಲೀಗ್ ಸೀಸನ್ 2. ಈ WPLನಲ್ಲಿ ಚಾಂಪಿಯನ್ ಆಗಿದ್ದು ಮುಂಬೈ ಇಂಡಿಯನ್ಸ್. ಮತ್ತದೇ 2025ರಲ್ಲಿ ಶುರುವಾಗುತ್ತಿದೆ IPL ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಇಂಡಿಯನ್ ಪ್ರೀಮಿಯರ್ ಲೀಗ್ ಭಾರತದಲ್ಲಿ ವೃತ್ತಿಪರ 2020 ಕ್ರಿಕೆಟ್ ಲೀಗ್ ಆಗಿದ್ದು, ಇದನ್ನು 2008ರಲ್ಲಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ BCCI ಪ್ರಾರಂಭಿಸಿತ್ತು. ಇಂಡಿಯನ್ ಪ್ರೀಮಿಯರ್ ಲೀಗ್ ವಿಶ್ವದ ಅತ್ಯಂತ ಜನಪ್ರಿಯ ಮತ್ತು ಲಾಭದಾಯಕ ಕ್ರಿಕೆಟ್ ಲೀಗ್ಗಳಲ್ಲಿ ಒಂದಾಗಿದ್ದು, ಕ್ರಿಕೆಟ್ ಅಭಿಮಾನಿಗಳ ಪಾಲಿಗೆ IPL ಒಂದು ರಸದೌತಣವಾಗಿ ಮಾರ್ಪಟ್ಟಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, IPLನ ಇತಿಹಾಸವೇನು, IPL ಇಷ್ಟು ಜನಪ್ರಿಯವಾಗಲು ಅದರ ಹಿಂದಿನ ನಿಯಮಗಳೇನು, ಗೆದ್ದ ತಂಡಕ್ಕೆ ಸಿಗುವ ಬಹುಮಾನದ ಮೊತ್ತವೆಷ್ಟು, ಆರೆಂಜ್ ಕ್ಯಾಪ್, ಪರ್ಪಲ್ ಕ್ಯಾಪ್ ಇನ್ನಿತರ ಮಾಹಿತಿಗಳನ್ನು ಈ ಒಂದು ವರದಿಯಲ್ಲಿ ತಿಳಿದುಕೊಂಡು ಬರೋಣ. ಅದಕ್ಕೂ ಮುಂಚೆ ದಯವಿಟ್ಟು ಗಮನಿಸಿ, ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. 2008ರಲ್ಲಿ ಪ್ರಾರಂಭವಾದ ಇಂಡಿಯನ್ ಪ್ರೀಮಿಯರ್ ಲೀಗ್ ಉದ್ಘಾಟನಾ ಋತುವಿನಲ್ಲಿ ಭಾರತದ ವಿವಿಧ ನಗರಗಳನ್ನು ಪ್ರತಿನಿಧಿಸುವ 8 ತಂಡಗಳು ಭಾಗವಹಿಸಿದ್ದವು. ಈ ತಂಡಗಳು ಬಾಲಿವುಡ್ ತಾರೆಯರು, ಉದ್ಯಮಿಗಳು ಮತ್ತು ಕೈಗಾರಿಕೋದ್ಯಮಿಗಳು ಸೇರಿದಂತೆ ವಿವಿಧ ಹೂಡಿಕೆದಾರರ ಒಡೆತನದಲ್ಲಿದ್ದವು. ಮೊದಲ IPL ಪಂದ್ಯವು ಏಪ್ರಿಲ್ 18, 2008ರಂದು ಬಾಲಿವುಡ್ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಒಡೆತನದ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ವಿಜಯ್ ಮಲ್ಯ ಒಡೆತನದ RCB ನಡುವೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಿತು. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಚಾಂಪಿಯನ್ಸ್ ಟೀಮ್ಗೆ ಬಹುಮಾನದ ಮೊತ್ತವಾಗಿ 20 ಕೋಟಿ ರೂಪಾಯಿಯನ್ನು ನೀಡಲಾಗುತ್ತದೆ. ರನ್ನರ್ ಅಪ್ ಟೀಮ್ಗೆ 13 ಕೋಟಿ ರೂಪಾಯಿ, ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿ ಅಂಕಪಟ್ಟಿಯಲ್ಲಿ 3ನೇ ಸ್ಥಾನ ಗಳಿಸಿದ ಟೀಮ್ಗೆ 7 ಕೋಟಿ ರೂಪಾಯಿ ಮತ್ತು 4ನೇ ಸ್ಥಾನಕ್ಕೆ 6.5 ಕೋಟಿ ರೂಪಾಯಿ ಬಹುಮಾನದ ಮೊತ್ತವಾಗಿ ಹಣವನ್ನು ನೀಡಲಾಗುತ್ತದೆ. ಇನ್ನು ಇಂಡಿಯನ್ ಪ್ರೀಮಿಯರ್ ಲೀಗ್ನ ರೂಲ್ಸ್ಗಳ ಬಗ್ಗೆ ಬಂದರೆ, ಪ್ರತಿ ತಂಡಕ್ಕೆ ಪ್ರತಿ ಇನ್ನಿಂಗ್ಸ್ನಲ್ಲೂ 2.5 ನಿಮಿಷಗಳ ಕಾಲ ಸ್ಟ್ರಾಟಜಿಕ್ ಟೈಮ್ ಔಟ್ ನೀಡಲಾಗುತ್ತದೆ. ಬೌಲಿಂಗ್ ಮಾಡುತ್ತಿರುವ ತಂಡಕ್ಕೆ ಇನ್ನಿಂಗ್ಸ್ನ 6ನೇ ಓವರ್, 7ನೇ ಓವರ್, 8ನೇ ಓವರ್ ಅಥವಾ 9ನೇ ಓವರ್ನ ಕೊನೆಯಲ್ಲಿ ಒಂದು ಟೈಮ್ ಔಟ್ ತೆಗೆದುಕೊಳ್ಳಲು ಅವಕಾಶ ನೀಡಿದೆ ಮತ್ತು ಬ್ಯಾಟಿಂಗ್ ಮಾಡುವ ತಂಡಕ್ಕೆ 13ನೇ ಓವರ್, 14ನೇ ಓವರ್, 15ನೇ ಓವರ್ ಅಥವಾ 16ನೇ ಓವರ್ನ ಕೊನೆಯಲ್ಲಿ ಟೈಮ್ ಔಟ್ ತೆಗೆದುಕೊಳ್ಳಬಹುದಾಗಿದೆ. 2018ರ ಸೀಸನ್ನಿಂದ ಎಲ್ಲ IPL ಪಂದ್ಯಗಳಲ್ಲಿ DRS ಅಂದರೆ ಡಿಸಿಷನ್ಸ್ ರಿವ್ಯೂ ಸಿಸ್ಟಮನ್ನು ಬಳಸಲಾಗುತ್ತಿದೆ. ಇದು ಪ್ರತಿ ತಂಡಕ್ಕೆ ಪ್ರತಿ ಇನ್ನಿಂಗ್ಸ್ನಲ್ಲಿ ಆನ್ ಫೀಲ್ಡ್ ಅಂಪೈರ್ ನಿರ್ಧಾರವನ್ನು ಪರಿಶೀಲಿಸಲು 2 ಅವಕಾಶಗಳನ್ನು ನೀಡುತ್ತದೆ. 2023ರ ಸೀಸನ್ನಿಂದ ವೈಡ್ ಬಾಲ್ ಮತ್ತು ನೋ ಬಾಲ್ಗಳ ಪರಿಶೀಲನೆಗೂ ಅವಕಾಶವನ್ನು ವಿಸ್ತರಿಸಿದೆ. ತಂಡಗಳು ಸಂಭಾವ್ಯ ಬದಲಿ ಆಟಗಾರರೆಂದು ಹೆಸರಿಸಲಾದ 5 ಆಟಗಾರರ ಪಟ್ಟಿಯಿಂದ ಇಂಪ್ಯಾಕ್ಟ್ ಪ್ಲೇಯರ್ಸ್ ಆಗಿ ಆಟಗಾರರನ್ನು ಬಳಸಬಹುದು. ತಂಡಗಳು ತಮ್ಮ ಆಡುವ 11ರಲ್ಲಿ ಗರಿಷ್ಠ 4 ಫಾರಿನ್ ಪ್ಲೇಯರ್ಸ್ಗಳನ್ನು ಬಳಸಬಹುದಾಗಿದೆ. ಪ್ರತಿ ತಂಡವು ಗರಿಷ್ಠ 25 ಆಟಗಾರರನ್ನು ಒಳಗೊಂಡಿರಬೇಕು. ಗರಿಷ್ಠ 8 ವಿದೇಶಿ ಆಟಗಾರರು ಈ ಒಂದು ತಂಡಗಳಲ್ಲಿ ಸೇರ್ಪಡೆಯಾಗಿರಬೇಕು. ಆರೆಂಜ್ ಕ್ಯಾಪ್: ಯಾವ ಬ್ಯಾಟ್ಸ್ಮನ್ ಅತಿ ಹೆಚ್ಚು ರನ್ ಗಳಿಸುತ್ತಾನೆಯೋ ಅವರಿಗೆ ಇದನ್ನು ಟೂರ್ನಮೆಂಟ್ ಕೊನೆಯಲ್ಲಿ 10 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ನೊಂದಿಗೆ ಆರೆಂಜ್ ಕ್ಯಾಪನ್ನು ನೀಡಲಾಗುತ್ತದೆ. ಈ ಆರೆಂಜ್ ಕ್ಯಾಪ್ ಪಡೆಯಲು ಟೂರ್ನಿಯುದ್ದಕ್ಕೂ ಪೈಪೋಟಿ ನಡೆದಿರುತ್ತದೆ. ಪಂದ್ಯದಿಂದ ಪಂದ್ಯಕ್ಕೆ ಆರೆಂಜ್ ಕ್ಯಾಪ್ ಮತ್ತೊಬ್ಬರ ಕಿರೀಟವಾಗಿ ಬದಲಾಗ್ತಾನೆ ಇರುತ್ತೆ. ಪರ್ಪಲ್ ಕ್ಯಾಪ್: ಇದು ನಮ್ಮ ಗಲ್ಲಿ ಕ್ರಿಕೆಟ್ನಲ್ಲಿ ನೀಡುವ ಉತ್ತಮ ಬೌಲರ್ ಇತ್ಯಾದಿ ಆಗಿದ್ದರೂ ಟೂರ್ನಮೆಂಟ್ನ ಕೊನೆಯಲ್ಲಿ ಅತಿ ಹೆಚ್ಚು ವಿಕೆಟ್ ಕಬಳಿಸಿದ ಬೌಲರ್ಗೆ 10 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ನೊಂದಿಗೆ ನೇರಳೆ ಬಣ್ಣದ ಟೋಪಿಯನ್ನು ನೀಡಲಾಗುತ್ತದೆ. ಇನ್ನು ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಅಂತ 10 ಲಕ್ಷ ರೂಪಾಯಿ ಬಹುಮಾನದ ಜೊತೆಗೆ ಟೂರ್ನಿಯುದ್ದಕ್ಕೂ ಪ್ರದರ್ಶನಕ್ಕಿಡಲಾದ ಒಂದು ಹೊಸ ಕಾರನ್ನು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಸ್ಥಿರ ಪ್ರದರ್ಶನ ತೋರಿದ ಆಟಗಾರನಿಗೆ ನೀಡುವುದಾಗಿದೆ. ಇಷ್ಟೆಲ್ಲ ಪ್ರಸಿದ್ಧಿ ಪಡೆದಿರೋ ಈ IPL ಟೂರ್ನಿಯು ಸಾಕಷ್ಟು ವಿವಾದಗಳಿಗೂ ಕಾರಣವಾಗಿದೆ. ಸ್ಪಾಟ್ ಫಿಕ್ಸಿಂಗ್, ಪ್ಲೇಯರ್ಗಳ ಅಸಭ್ಯ ವರ್ತನೆ, ಬೆಟ್ಟಿಂಗ್ ಆ್ಯಪ್ಗಳ ಪ್ರಮೋಷನ್
ಇನ್ನೂ ಹಲವಾರು ವಿವಾದಗಳು ಪರದೆ ಹಿಂದೆ ನಡೀತಾನೇ ಇವೆ. ಸ್ಪಾಟ್ ಫಿಕ್ಸಿಂಗ್ ಹಗರಣದ ಪರಿಣಾಮವಾಗಿ 2 ವರ್ಷಗಳಿಗೆ ಅನ್ವಯವಾಗುವಂತೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ಟೀಮ್ಗಳನ್ನು ಟೂರ್ನಿಯಿಂದ ಹೊರಗಿಡಲಾಯಿತು. ಮೈದಾನದಲ್ಲಿಯೇ ಹರ್ಭಜನ್ ಸಿಂಗ್ ರವರು ಶ್ರೀಶಾಂತ್ ರವರ ಕಪಾಳ ಮೋಕ್ಷ ಮಾಡಿದ್ದು, ಕೊಹ್ಲಿ ಗಂಭೀರ್ ರವರ ನಡುವಿನ ಫೈಟ್ ಸಾಕಷ್ಟು ಬಾರಿ ತಾರಕಕ್ಕೇರಿದ ಉದಾಹರಣೆಗಳು ಇವೆ. ನವೀನ್ ಉಲಕ್ ಮತ್ತು ವಿರಾಟ್ ಕೊಹ್ಲಿಯವರ ನಡುವಿನ ಫೈಟ್, ಮಿಚೆಲ್ ಸ್ಟಾರ್ಕ್ ಮತ್ತು ಕಿರಣ್ ಪೊಲಾರ್ಡ್ ರವರ ನಡುವಿನ ಜಗಳ, ಆ ಫೀಲ್ಡ್ನಲ್ಲಿ ಎಷ್ಟೋ ಶಾಂತ ಸ್ವಭಾವದವರಾದರೂ ಆನ್ ಫೀಲ್ಡ್ನಲ್ಲಿ ತೋರುವ ಅಗ್ರೆಷನ್, ಮಾಡುವ ಕೀಟಲೆ, ವಿಕೆಟ್ ಬಿದ್ದಾಗ ಪಂದ್ಯ ಗೆದ್ದಾಗ ಮಾಡುವ ಸೆಲೆಬ್ರೇಷನ್, ಫ್ಯಾನ್ಸ್ಗಳ ಕೂಗಾಟ ಇವೆಲ್ಲವೂ ಸೇರಿಯೇ ಈ ಇಂಡಿಯನ್ ಪ್ರೀಮಿಯರ್ ಲೀಗ್ ಇಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. 17 ವರ್ಷಗಳಿಂದ ಈ ಸಲ ಕಪ್ ನಮ್ಮದೇ ಅಂತ RCB ಅಭಿಮಾನಿಗಳು ಅಂದ್ಕೊಂಡು ಬಂದರೂ ಕೂಡ ಅವರ ಆಸೆ 17 ವರ್ಷಗಳಾದರೂ ನಿರಾಸೆಯೇ ಆಗುತ್ತಿದೆ. ಅಷ್ಟಾದರೂ 6 ಸಲ ಅಲ್ಲ 60 ಸಲ ಸೋತರೂ ನಾವು RCBಗೆ ಸಪೋರ್ಟ್ ಮಾಡೋದು ಬಿಡಲ್ಲ, ವಿ ಬಿಲೀವ್ ಇನ್ ಯು RCB ಅಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ಗೆ ಸಪೋರ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಸೀಸನ್ 18 ವಿರಾಟ್ ಜೆರ್ಸಿ ನಂಬರ್ 18 ಈ ಸೀಸನ್ ಆದರೂ RCBಯ ಹೊಸ ಅಧ್ಯಾಯವಾಗುತ್ತಾ ಕಾದು ನೋಡಬೇಕಿದೆ. 18ನೇ ಸೀಸನ್ ಇದೇ ಮಾರ್ಚ್ 22ರಂದು ಪ್ರಾರಂಭವಾಗಿದ್ದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವೆ ನಡೆದ ಮೊದಲ ಪಂದ್ಯದಲ್ಲಿಯೇ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲಿಯೂ ಸ್ಥಿರ ಪ್ರದರ್ಶನ ತೋರಿಸಿ RCB ಜಯ ಗಳಿಸಿದೆ. 2025ರ ಸೀಸನ್ನಲ್ಲಾದರೂ ಈ ಸಲ ಕಪ್ ನಮ್ಮದೇ ಅನ್ನೋದು ರಿಜಿಸ್ಟರ್ ಆಗಲಿ ಅನ್ನೋದೇ RCB ಅಭಿಮಾನಿಗಳ ಬಯಕೆ ಮತ್ತು ಆರೈಕೆ ಅಂತ ಹೇಳ್ತಾ, ದಯವಿಟ್ಟು ಗಮನಿಸಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.